ಓಡಕ್ ಆಗ್ತಾ ಇಲ್ಲ, ನಂಗೆ ಟೆನ್ಷನ್ ಆಗ್ತಿದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದನ್ನ ತಾನೆ ಬಾಬಾ ಚಿಟ್ಕೊಳ್ಳೋಣ. ನಿಮ್ಮಿಬ್ರು ತಪ್ಪಿಸ್ಕೊಂಡು ಓಡ್ತೀರಾ? ನಿಮ್ಮಿಬ್ರಿಗೆ ಎಣ್ಣೆ ಹೆಚ್ಚಿ ಸೀಗಪುಡಿ ಹಾಕಿ ಸ್ನಾನ ಮಾಡಿಸ್ತೀನಿ ಇವತ್ತು. ನನ್ನೇ ಶತ್ರು ಅಂತ ಹೇಳ್ತೀಯಾ? ಆರ್ತಿ ಅವರೇ ನೋಡಿ ಸೂರ್ಯ ಅವರೇ, ಇವತ್ತು ಹಬ್ಬದ ದಿನ ಇಬ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಂದ್ರೆ ಇಬ್ರು ನನ್ನಿಂದ ಓಡ್ ಹೋಗ್ತಾ ಇದಾರೆ. ಇವ್ರ ಸಮಕ್ ನಾನು ಓಡಕ್ಕಾಗತ್ತಾ? ಆದಿ ಅಮ್ಮಂಗ್ ತೊಂದ್ರೆ ಕೊಡ್ತಾರೇನೋ? ಹಾಗೆ ಹೇಳ್ಬಾರ್ದು ಪುಟ್ಟ, ಇವತ್ತು ಹಬ್ಬ ಅಲ್ವಾ, ಇವತ್ತೊಂದಿನ. ಏಯ್ ಇವತ್ತಲ್ಲ ಹರಟೆ, ಇವತ್ತು ನಿಮ್ಮಿಬ್ರಿಗೆ ಹಬ್ಬ ಕಾದಿದೆ. ಸಾಕ್ಷಿ ಈಗ ಓಡೋದು ಏನು ಬೇಡ. ನೀನಾ ಶಕುಂತಲ ಅಲ್ಲ ನನ್ ಅಹಲ್ಯ. ಶಕ್ಕು, ಅಯ್ಯೋ ಏನ್ ಹೀಗಿದ್ದೀರಲ್ಲ? ಹೇಗ್ ಕಾಣಿಸ್ತಿದೀನಿ ನಿಮ್ ಕಣ್ಣಿಗೆ? ಹಬ್ಬ ಅಂತ ಎಲ್ರು ಎಷ್ಟು ಲಕ 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 ಅಂತ ಡ್ರೆಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಹೀಗೆ ಅಂತ. ಅವರೆಲ್ಲ ಇಲ್ಲಿಗೆ ಬರ್ತಾ ಇದಾರೆ. ಎಲ್ರು ಅಂದ್ರೆ ಚೀಸೋ ಸಾವಿತ್ರಿ, ಮೇಘ ಮಯೂರಿ, ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ ಎಲ್ರು. ಸಾಕ್ಷಿ ನೋಡೆ, ಯಮದೂತರು ನರಕದಲ್ಲಿ ಇವರೇ ಪನಿಷ್ಮೆಂಟ್ ಕೊಡೋದು ಅನ್ಸುತ್ತೆ. ಅಯ್ಯೋ ನಂಗೆ ಭಯ ಆಗ್ತಾ ಇದೆ ಆದಿ. ಚೆನ್ನಾಗಿ ಕೂಗ್ತೀರಾ? ಯಾರು ಪ್ರಾಕ್ಟೀಸ್ ಮಾಡ್ಸಿದ್ದು? ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ಆಯ್ತಾ? ಬೇಕು. ಹೆದರ್ಕೋಬೇಡ್ರೋ, ನಿಮ್ಮಮ್ಮಂಗೆ ಎಣ್ಣೆ ತಟ್ಟಕ್ ಬರಲ್ಲ. ನಾನು ನಿಮಗೆ ಎಣ್ಣೆ ತಟ್ಟಿ ನಂತರನೇ ಮಾಡ್ತೀನಿ. ಬಾಲಪುಡಿ ನನಗೂ ಅಭ್ಯಾಸ ಆಗ್ಲಿ, ನಾನು ತಟ್ತೀನಿ ಕಣ. ನನಗಾದ್ರೆ ಮದುವೆ ಆದ್ರೂ ಆಗಿದೆ, ನನಗೆ ಮದುವೆ ಆಳಕೋಗ್ಲಿ ಮುಂಚೆ ಕೂಡ ಆಗಿಲ್ವಲ್ಲ. ಬೇಕಾಗಿತ್ತ? ಸುಮ್ಮನೆ ತಟ್ಟು ನಡಿಯಮ್ಮ. ಎಂತಿತ್ತು ಎಷ್ಟು ಬರ ಇದೆಯಾ? ಎಲ್ರು ಇಲ್ಲಿಗೆ ಬರ್ತಿದಾರ? ಅದ್ರಲ್ಲಿ ನೀವು ಹೀಗಿದ್ರೆ ಅಂತ ನನ್ ಕಾಳಜಿ. ಎಷ್ಟು ನನ್ನ ಮೇಲೆ ಇದಿದೆ. ಇದು ಅಂದ್ರೆ ಅದೇ. ಅಯ್ಯೋ ಇಷ್ಟು ತನಕ ಇದು ಅಂತಿದ್ರಿ, ಈಗ ಅದೇ ಅಂತಿದ್ದೀರಾ? ಅದು ಇದೆ, ಇದು ಅದೇ. ನೀವು ನನ್ನ ಜೊತೆಗಿದ್ರೆ ಒಂದು ಅನುಕೂಲ, ನನ್ನ ಸ್ವಾರ್ಥ. ಏನದು? ಅದು ಎಲ್ರು ಬಂದಿದ್ದಾಗ ಸೂರಜ್ ಬರ್ತಾರೆ, ನೀವಿದ್ರೆ ಅವ್ರನ್ನ ಮಾತಾಡಿಸಬಹುದು ಅಂತ. ಯಾರದು ಸೂರಜು? ನಮ್ ಖುಷಿ ಗಂಡ. ಅವನೊಬ್ಬ ಬಂಡ. ಹೆಂಡತಿ ಯಾವನ್ನ ಇಷ್ಟಪಟ್ಲು ಅಂತ ಅವಳನ್ನೇ ಬಿಟ್ಟು
ಹೋಗ್ಬಿಟ್ಟಿದ್ದಾನೆ. ಈಗ ಅದೆಲ್ಲ ಬೇಡ. ಏನೀಗ ನನ್ನ ಜೊತೆ ಬರ್ತಿರೋ ಇಲ್ವೋ? ನೀನ್ ಕರೀತಿದ್ಯಾ ಅಂದ್ರೆ ನಾ ಬರ್ತಾ ಇರ್ತೀನಿ. ಹೀಗ್ ಬರ್ತೀರಾ? ನೋಡ್ತಾ ಇರು ನಾನು ಹೇಗ್ ರೆಡಿಯಾಗಿ ಬರ್ತೀನಿ ಅಂತ. ನೀವ್ ಹೀಗೆ ಮಾಡ್ಬೋದಾ? ನಾನೇನ್ ಮಾಡ್ದೆ? ನಿಮಗೆ ಗೊತ್ತಿಲ್ವಾ? ನೀವ್ ಈ ರೀತಿ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಏನಕ್ಕೆ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರಿ? ಅಂದ್ರೆ ನೀವು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋದು ಬೇರೆಯವ್ರು ನೋಡಿದ್ರೆ ಅವ್ರಿಗೇನು ಅನ್ಸುತ್ತೆ? ಏನನ್ಸುತ್ತೆ? ನಮ್ಮ ಆರ್ತಿ ತಾನು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾಳೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಕರೆದಿಯಾಳೆ. ಆದರೆ ನಾವೇನೇ ತಿಪ್ಪರ್ಲಾಗ ಹೊಡೆದ್ರು ಅವಳು ಸರಿ ಸಾಮಾನ್ಯ ಬರೋಕ್ಕಾಗಲ್ಲ ಅಂತ. ಅರೆ ನಗ್ಬೇಡಿ, ನೀವು ಇನ್ನೂ ಚೆನ್ನಾಗಿ ಕಾಣಿಸ್ತೀರ. ಹೋಗಿ ಸೂರ್ಯರೇ ನೀವು. ಪ್ಲೀಸ್ ಆರ್ತಿ ಅವರೇ. ಇದೇ ಫಸ್ಟ್ ಟೈಮ್ ನೀವು ನನ್ನ ಹೊಗಳ್ತಾ ಇರೋದು. ಹೌದಾ? ಹಾಗೇನಿಲ್ವಲ್ಲ. ಹಾಗೇನೂ ಇಲ್ವಾ? ಹಾಗಾದ್ರೆ ನೀವು ನನ್ನ ಯಾವತ್ತು ಹೊಗಳಿದ್ದೀರಪ್ಪ? ನೆನ್ಪು ಮಾಡ್ಕೊಳ್ಳಿ. ನೀವೆಷ್ಟು ನೆನ್ಪು ಮಾಡ್ಕೊಂಡ್ರು ಅಷ್ಟೇ. ಹೆಂಡ್ತಿನ ಗಂಡ ಹೊಗಳೋದನ್ನ ಮರೆಯಕ್ಕಾಗತ್ತಾ? ಹೌದಲ್ವಾ? ಒಪ್ಕೋತೀನಿ. ಮಾತಲ್ಲಿ ಹೇಳಲ್ಲ, ಆದ್ರೆ 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 ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ, ಎಂದು ನಿಜವಲ್ಲ. ಅರೆ ನೀವು ನಾನು ಗಂಡುಗಳಿಯ ವಂಶದ ಏಕೈಕ ಮನೆಯಲ್ಲಿಯ ಕಾಯಂ ವಿಠಲ ಮೂರ್ತಿ ಎಂ.ಎ. ನಾನು ಮತ್ತು ಅಲಿಯಾಸ್ ಪದ್ಮನಾಭ. ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾನ್ ಸೂರ್ಯ. ನಿಮ್ಮಿಬ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವರಿಬ್ರನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ನನ್ ಕಸಿನ್ಸ್. ನಾವು ನಮ್ ತಂಗಿ ಆರ್ತಿ ಮನೆಗೆ ಯುಗಾದಿ ಹಬ್ಬನ ಆಚರಿಸೋದಕ್ಕೆ ಬಂದಿದೀವಿ. ಒಬ್ಬಟ್ ಮಾಡಿದೆ ತಾನೇ? ಮಾಡಿದ್ದೀನಿ ಅಣ್ಣ. ಅದೇ ಅನ್ಕೊಂಡೆ. ಕರೆಕ್ಟ್, ಕಸಿನ್ಸೆ. ಸ್ವಲ್ಪ ಹೋಲಿಕೆ ಆಗ್ತಿದೆ. ಹೌದು ಸೂರ್ಯ ಅವ್ರೆ, ನಮ್ಮ ಮನೆ ಕಡೆ ಎಲ್ಲ ಒಂದ್ ಸೈಜ್ ಜಾಸ್ತಿನೇ. ಬೇಡ ಸೂರ್ಯವ್ರೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಆರ್ತಿಯವರೇ, ನಾನಲ್ಲ, ಅಲ್ಲ ಅಲ್ಲ ನಾನು. ಹೋಗಿ ಸೂರ್ಯವ್ರೆ, ಎಲ್ರೂ ಮುಂದೆ ನೀವು ಅವಮಾನ ಮಾಡ್ತೀರಾ ನಂಗೆ. ಸಾರಿ. ಬೇಡ ನನಗೆ ನಿಮ್ ಸಾರಿ. ಬೇಡ ಆರ್ತಿ, ಅರೆ ಸೂರಜ್ ಸರ್, ನೀವೇನ್ ಇಲ್ಲಿದ್ದೀರಾ? ಅಲ್ಲಿ ನೋಡಿದ್ರೆ ಎಲ್ರು ನಿಮ್ಮನ್ನ ಹುಡುಕ್ತಾ ಇದಾರೆ. ಹಾಗೆಲ್ಲ ನಮ್ ಸೂರಜಣ್ಣ ಎಲ್ರ ಕೈಗೆ ಸಿಗೋರಲ್ಲ. ಅವರು ನಮ್ ಜೊತೆ ಯುಗಾದಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. ಎಲ್ಲಿ ಹೋದೆ ಅಂತ ಯಾಕೆ ಹುಡುಕ್ಬೇಕು? ನಾನು ಎಲ್ಲ ಕಡೆ ಇರ್ತೀನಿ, ಎಲ್ಲರ ಹೃದಯದಲ್ಲೂ ಇರ್ತೀನಿ. ವಾ 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 ವಾ, ವಾಟ್ ಅ ಡೈಲಾಗ್ ಸರ್. ನಿಮ್ಮಿಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ಕಾಂತಮ್ಮ,
ನಿಮ್ದಂತೂ ಅತಿ. ಯಾಕೋ? ನಾವ್ ಬಂದಿರೋದು ಯಾತಕ್ಕೆ, ನೀವ್ ಏನ್ ಮಾಡ್ತಿದ್ದೀರಾ? ಯಾಕಪ್ಪ? ನಾವು ಬಂದಿರೋದು ಸೂರಜ್ನ ಹುಡುಕೋಕೆ, ಅವ್ರ ಹತ್ರ ಮಾತಾಡಿ ಮತ್ತೆ ಖುಷಿ ಸೂರಜ್ನ ಬೆಸೆಯೋಕೆ. ಹೌದಲ್ಲ, ಮರ್ತೇ ಬಿಟ್ಟ ಕಣೋ. ಏನು? ಎಲ್ಲಿ? ಸೂರಜ್ ನೋಡು ಅಲ್ಲಿ. ಕೂತಿದ್ದೀರಾ? ನಡೀರಿ. ನಡೆಯೋದೇನು, ಓಡೋಣ. ಸೂರಜ್. ಹಾಯ್ ಸುಂದರ್. ಹಾಯ್ ಮೀನಾ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಂಗೆ ಎಷ್ಟು ಬೋರ್ ಆಗತ್ತೆ ಗೊತ್ತಾ ನೀವಿಲ್ದೆ. ಹೌದಲ್ವಾ, ಚೀಸೋ ಸಾವಿತ್ರಿ ಆದ್ಮೇಲೆ ನಾನು ನೀವು ಸಿಕ್ಕೇ ಇಲ್ಲ. ನೀವು ಇಂದ್ರತ್ತೆ ಮೀಟ್ ಮಾಡ್ತೀರಾ, ನನ್ನ ಮರ್ತೇ ಬಿಟ್ಟಿದ್ದೀರಲ್ಲ. ಇಲ್ಲಪ್ಪ, ನಿಮ್ಮನ್ನು ಕರ್ಕೊಳ್ಳೋಣ ಬಿಡಿ. ಸೋ ಸ್ವೀಟ್ ಆಫ್ ಯು ಸುಂದರ್. ಅಮ್ಮ ಈ ಕಡೆ ಎಷ್ಟು ಕಿಸಿ ಅಂತ ಕಿಸಿತ್ಯಾ. ಲವ್, ನನ್ಗೆ ನೀನೇನ ಖುಷಿದೆ. ನಡಿಯ ಹೋಗೋಣ. ಎಲ್ಲಿಗೆ? ಅಲ್ಲಿಗೆನೆ. ಎಲ್ಲಿಗೆ? ಸೂರಜ್ ನೋಡ್ಕೋದಿಕ್ಕೆ. ಆಮೇಲೆ ನೋಡ್ಕೊಳಣ. ನಡಿಯೋ, ಏನ್ ಕಿಸಿತ್ಯಾ. ಸುಂದರ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ನೋಡಿ, ನನ್ನನ್ನ ಸುಂದ್ರಿ ಅಂತ ಕರೆಯೋದು ನಮ್ ಖುಷಿ ಒಬ್ಳೆ. ಖುಷಿಗೆ ನೀವು ಸೋದ್ರು ಮಾವ ಅಂದ್ಮೇಲೆ ನನಗೂ ನೀವು ಸೋದ್ರು ಮಾವ ಇದ್ದ ಹಾಗೆ. ಯಾಕೆಂದ್ರೆ ಖುಷಿ ನನ್ ತಂಗಿ ಇದ್ದಾಗಲ್ವಾ. ಓಕೆ, ಸೂರಜ್ ಎಲ್ಲಿ ಹೋದ್ರು ಅಂತ ಅಲ್ಲ ಸುಂದ್ರಿ, ಸೂರಜ್ ಎಲ್ಲಿರ್ತಾರೆ ಅಂತ ನನಗಿಂತ ಚೆನ್ನಾಗಿ ನಿಮಗ್ ಗೊತ್ತಿರ್ಬೇಕು. ನಾನು ಸೂರಜ್ನೇ ಹುಡುಕ್ತಾ ಇದ್ದೀನಿ. ನೀನಾ? ಯಾಕಮ್ಮ? ಅದು ನನ್ ತಂಗಿ ವಿನುತಾ ಮದುವೆ ಇದೆ, ಅದಕ್ಕೆ ಸೂರಜ್ ಮದ್ವೆನಾ? ಅಯ್ಯೋ ಸರಿ ಹೋಗಲ್ಲ ಕಣೋ, ಇದು ನಮಗ್ ಸರಿ ಹೋಗಲ್ಲ. ನಡಿಯಪ್ಪ, ಈ ಹುಡುಗಿ ಊರವ್ರನ್ನೆಲ್ಲ ತಂಗಿ ಅಂತಾರೆ. ಅವ್ರ ತಲೆ ನಾವು ಇವಳ ತಲೆ ಮೇಲೆ ಹಾಕೋತಾಳೆ. ಹಂಗ್ ಸರಿ ಹೋಗಲ್ಲ. ಬಾರೋ ಸುಂದ್ರಿ. ಸಾವಿತ್ರಿ, ಸೂರಜ್. ಹಾಯ್. ನೀವೇನ್ರಿ ಎಲ್ರನ್ನು ಕಣ್ಣು ಮುಚ್ಕೊಂಡು ನಂಬಿಡ್ತೀರಲ್ಲ. ಅಲ್ಲ, ಅದು ಒಳ್ಳೇದೇ ಬಿಡಿ. ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಯುತ್ತೆ. ಯಾರು ಏನೇ ಕೆಡಕ್ ಮಾಡಕ್ ಬಂದ್ರು ನೀವು ಮಾಡಿದ ಪುಣ್ಯದ ಕೆಲಸ ನಿಮ್ಮನ್ನು ಕಾಯುತ್ತೆ. ಒಳ್ಳೇದಾಗ್ಲಮ್ಮ. ಅದೇ ನೀವ್ಯಾಕೆ ಸುಂದ್ರಿಕಾಂತ ಮುನ್ ಕೈಗೆ ಸಿಗದೆ ಓಡಾಡ್ತಿದ್ದೀರಾ? ನನ್ನ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿರ್ತಾನೆ ಈ ಸೂರಜ್. ಬೇಡವಾದವ್ರ ಕೈಗೆ ಸುಮ್ಮನೆ ಸಿಗಲ್ಲ. ತಗೊಳ್ಳಿ. ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ. ನಮ್ಗೆ ಯಾವಾಗ್ಲೂ ಇದೇ ಗತಿನೇಯ. ಎಲ್ಲ ಕೆಲ್ಸನು ಗಂಡಸರು ತಲೆ ಕಟ್ತಾರೆ. ಅಳಿ ಅಂದ್ರೆ ನಾವು ಮನೆಗೆ ಅಲಂಕಾರ ಮಾಡ್ತೀವಿ, ಅವ್ರವ್ರಿಗೆ ಅಲಂಕಾರ ಮಾಡ್ಕೊಳ್ತಾರೆ. ಇಷ್ಟೇ ವ್ಯತ್ಯಾಸ. ಇದ್ ಮೋಸ ಅಲ್ವೇ? ಯಾವ್ದು ಮೋಸ? ಚೆನ್ನಾಗಿ ಹೇಳಿದ್ರಿ. ಅವರೇ ಅಲ್ವೇ ನಮ್ಗೆ ಎನರ್ಜಿ ಟಾನಿಕ್. ಅವ್ರು ಚೆನ್ನಾಗಿ ಕಾಣಿಸಿದ್ರೆ ಅಲ್ವೇ ನಮ್ಗೂ ಹುಮ್ಮಸ್ ಬರೋದು ಹಬ್ಬ ಆಚರಿಸಕ್ಕೆ. ನಮ್ಮ ಜವಾಬ್ದಾರಿ ಅಲ್ವಾ ನಮ್ಮನ್ನ ಬಂದವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು. ಅದಕ್ಕೆ ಕದ್ದು ಮುಚ್ಚಿ ಓಡಾಡೋ ಹಣೆ ಬರ ಹೊಂದಿರೋದು. ಹಲೋ ಅಂಕಲ್, ನಾನೇನ್ ಕದ್ದು ಮುಚ್ಚಿ ಓಡಾಡ್ತಿಲ್ಲ. ಯಾವ ಹೊತ್ತಿಗೆ ಎಲ್ಲಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ಎಂಜಾಯ್ ಮಾಡಿ. ನೀನ್ ಸುಮ್ಕಿರೋ ಬಾಮ ಇದ. ನಮ್ಮನ್ನ ಎಂಜಾಯ್ ಮಾಡೋ ಅಂತ್ಯ ನೋಡು. ಏಟೊಂದ್ ಕೆಲ್ಸ ವಹಿಸವ್ರೆ. ಮಾಡೋ, ಖುಷಿಯಾಗಿ ಮಾಡೋ.
ಸತ್ಯ ಹೋಯ್ತಾನೆ ನಿಂದೇನೋ ಸತ್ಯ ಗೋಳು ಹೆಂಗಸ ತರ ಅಲಂಕಾರ ಮಾಡ್ಕೋಬೇಕಂದ್ರೆ ನೀನು ಯಾರ್ಯಾರು ಏನೇನು ಬೇಕೋ ಅದ್ರ ಹೊರಗಿಂದ ಪಡ್ಕೊಳ್ತಾರೆ. ನಾವು ಸಹಜ ಸುಂದರರು. ಯಾಕೆ ಅಲಂಕಾರ ಹೇಳಿ ಮಾಡಿದ್ರೆ ಚುರಚ್ಕೊಳ್ಳಿ. ಹೌದಾ ನಾನು ನೋಡ್ಲೇ ಇಲ್ಲ ಕಣ. ಸೂರಜ್ನ ನೋಡಿದ್ರ ಈಗಷ್ಟೇ ಈ ಕಡೆ ಹೋದ್ನಲ್ಲ ಹೇಳಿಲ್ವಾ ಕಷ್ಟಮ್ಮ ನಡಿ. ಹಲೋ, ಈ ಚಿಕ್ಕ ಹುಡುಗಿ ಯಾಕೆ ಸೂರಜಿಂದ ಬಿದ್ದಿದ್ದಾರೆ? ಚಿಕ್ಕ ಹುಡುಗಿನ ತಮಾಸೆನಾ? ಅಲ್ಲ ತಮಾಸೆನಾ ಅಂತ ಕೇಳ್ತಾ ಇದ್ದೀನಿ ನಾನು. ಅಲ್ಲೋ ಸೋಡಪುಟ್ಟಿ ಕನ್ನಡಿ, ನಾನೇನ್ ಚಿಕ್ಕ ಹುಡುಗಿ ತರ ಕಾಣ್ತಿದ್ದೀನ? ಹೆಣ್ಮಕ್ಳನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಒಬ್ಬೊಬ್ರಿಗೂ ಕನ್ನಡಕ ತೆಗೆದು ಜೂಟಾಟ ಆಡ್ಸ್ಬಿಟ್ಟೇನೋ. ಹುಷಾರು. ಹೇಳಿಸ್ತೀನಿ. ನಾನು ಯಾರು ಗೊತ್ತು ತಾನೆ? ಬ್ಯೂಟಿಲಿ ರತಿ ಪತಿ ಪರಮೇಶ್ವರನ್ ಸತಿ ಪಾರ್ವತಿ. ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್, ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್, ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಹಾಯ್ ಹಲೋ ಚಿಕ್ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ವಾಟ್ ಆರ್ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಹಲೋ, ಯಾರು ನಮ್ಮ ಬ್ಯೂಟಿ ಕ್ವೀನ್ ಕಾಂತಮ್ಮನ ಟೀಸ್ ಮಾಡಿದ್ದು? ನೀವೇನ್ ಲೇಡಿ ಡಾನ್ಗಳ? ಹೌದಾ? ಪಾರ್ವಂಟಿ ತೋರ್ಸಿ. ನಾನೇನಾದ್ರೂ ಮನಸ್ ಮಾಡಿದ್ರೆ ಮಾಡಿ ಮತ್ತೆ. ನಾನ್ ಹೇಳಿದ್ದು ಈ ವಿಷಯ ಅಲ್ಲ, ಅಡಿಗೆ ಮನೆ ಸ್ಟ್ರೈಕ್ ಬಗ್ಗೆ. ಏನೋ ಪಾಪ ಹೋಗ್ಲಿ ಅಂತ ಮನೆ ಜವಾಬ್ದಾರಿನೆಲ್ಲ ನಾವ್ ವಹಿಸ್ಕೊಂಡು ಹೊರಗಡೆ ದುಡಿಲಿ ಅಂತ ನಿಮ್ಮನ್ ಬಿಟ್ಟಿದೀವಿ. ಬರೀ 1 ವಾರ, ಜಸ್ಟ್ ಸಾಕು. ಸೌಂದರ್ಯದಲ್ಲಿ ರತಿ, ಪರಮೇಶ್ವರನ ಸತಿ ಪಾರ್ವತಿ. ಸಾಕು. ಓಕೆ, ಈಗ ವಾದ ವಿವಾದ ಎಲ್ಲ ಬಂದ್. ಓನ್ಲಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೇಷನ್. ಯಾಕೋ ವಿದ್ಯಾಪಾಲನ್ ನೆನಪಾಗ್ತಾ ಇದೆಯಲ್ಲ. ಯಾಕೋ ಎಲ್ಲಿಗೂ ಹೋಗ್ತಾ ಇದೆ. ಅಯ್ಯೋ, ವರ್ಷಲ್ ಸೋದರ ತಮ್ಮಗಳು ನನಗೆ ಕಾಲೇಜ್ ಡೇಸ್ನಲ್ಲಿ. ಗಾಯತ್ರಿ, ನನ್ ಮದ್ವೆಲು ಶೋಭಾ ಆಂಟಿಗೆ ಹೀಗೆ ಹೇಳಿದ್ರಿ? ಸುಮ್ಕೆ ಸಾವಿತ್ರಿ, ಮಾವಯ್ಯ ನಮ್ಮ ಅತ್ತೆನ ಇಷ್ಟಪಟ್ಟಷ್ಟು ಇನ್ಯಾರನ್ನ ಇಷ್ಟಪಟ್ಟಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಮಾವಯ್ಯ, ನಂಗೊಂದ್ಸಲ ಪಟಾಯಿಸೋದು. ಫಾಲೋ ಮೀ. ಬಂದ್ ಕೆಲ್ಸದ ಬಗ್ಗೆ ಗಮನ ಕೊಟ್ರೆ ಚೆನ್ನಾಗಿರತ್ತೆ. ಪಾರ್ವತಿ ಅವರೇ, ನಾವು ಬಂದಿರೋದು ಯುಗಾದಿ ಸೆಲೆಬ್ರೇಷನ್ಗೆ, ಪುನರ್ವಿವಾಹದ ಮನೆಗೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವರೆ. ಎಕ್ಸ್ಕ್ಯೂಸ್ ಮೀ, ಈ ಸಿಚುವೇಶನ್ ಅಲ್ಲಿ ಸಾಂಗ್ ಬೇಕಾ? ವೇದ, ಪಾರು ಆಂಟಿ, ಲೆಟ್ಸ್
ಈ ಹಬ್ಬದ ದಿನ ಹೆಣ್ಮಕ್ಳ ಕೆಲಸ ಸಿಗ್ಲೇಬಾರ್ದಪ್ಪ, ಏನಾರು ಒಂದು ಕೆಲಸ ವಹಿಸ್ತಾನೆ ಇರ್ತಾರೆ. ಸತ್ಯ, ನಂಗೆ ಈ ಬಳೆ ಹಾಕ್ತೀರಾ? ಅಪ್ಪಣೆ ಮಹಾದೇವಿ. ಇದು ನಂಗೆ ಯಾರು ಕೊಟ್ರು ಗೊತ್ತಾ? ಯಾರು? ಸೂರಜ್. ಯಾವ? ಅದೇ ಅತಿ ಮಧುರ ಅನುರಾಗ. ಅವನ್ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬಾರ್ದು? ಸರಿ, ಹಾಗಾದ್ರೆ ಅವನ ಕೈ ತೋರ್ಸ್ಕ. ಓ, ಹೊಟ್ಟೆ ಕಿಚ್ಚ? ಹಾಗೇನಿಲ್ಲ, ನಂಗೊತ್ತು. ಸುಮ್ಕಿರು ಸಾವಿತ್ರಿ. ಸತ್ಯ, ನೀವು ಹಾಗೆ ಯೋಚನೆ ಮಾಡ್ತೀರಾ? ಸೂರಜ್ ನನಗೇನಾಗ್ಬೇಕು ಗೊತ್ತಾ? ಬೇಡ ಬೇಡ, ನನಗೆ ತಿಳ್ಕೊಳಕ್ಕೆ ಕುತೂಹಲ ಇಲ್ಲ. ನನಗೆ ಹೇಳೋ ಅಗತ್ಯ ಇದೆ. ಸೂರಜ್ ನನಗೆ ಮಳೆಗೆ ಮುಂಚೆ ಬೀಸೋ ಗಾಳಿ ಹಾಗೆ, ಕತ್ಲ ಕಳೆದು ಮೂಡೋ ಬೆಳ್ಳಿ ಬೆಳಕು. ಸಾಕು ಸಾಕು. ಸತ್ಯ, ಸೂರಜ್ಜು ನನಗೆ ಒಳ್ಳೆ ಗೆಳೆಯ, ಆಪತ್ ಬಾಂಧವ. ನನಗೆ ಕಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ಸಂದೇಹ ಇರಲಿ, ಎಲ್ಲ ಅವನ ಹತ್ರ ಹೇಳ್ಕೋಬೇಕು. ಅವನು ನನ್ನ ಆತ್ಮದ ಗೆಳೆಯ. ಬೇಜಾರಾ? ಬೇಜಾರೇನಿಲ್ಲ, ನನಗೆ ಗೊತ್ತು ನನ್ನ ಸಾವಿತ್ರಿ ಏನು ಅಂತ. ಮತ್ತೆ ಯಾಕೆ ಹಾಗೆ ಹೇಳಿದ್ರಿ? ನನಗಿಂತ ಮುಖ್ಯ ನಿನಗೆ ಬೇರೆ ಯಾರೂ ಇರಬಾರ್ದು, ಅದಕ್ಕೆ ಹೇಳಿದೆ. ನನಗೆ ಸಹಿಸ್ಕೊಳಕ್ಕಾಗಿಲ್ಲ. ನಿಮ್ಗಿಂತ ಮುಖ್ಯ ಬೇರೆ ಯಾರಿರಕ್ಕೆ ಸಾಧ್ಯ? ಅಲ್ವಾ? ಇವಳ್ಯಾರ ಮಗಳೋ ಹಿಂಗೌಳಲ್ಲ, ಇವಳ್ಯಾರ ಮಗಳೋ ಹಿಂಗೌಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಕಣ್ಣಿಲ್ಲೇ ಸೆಳೆಕೊಂಡ್ಲೇ ಇವಳ್ಯಾರ ಮಗಳೋ ಹಿಂಗೌಳಲ್ಲ. ಗಾದಿ ಹಬ್ಬಕ್ಕೆ ಎಲ್ರೂ ಗಾಯತ್ರಿ ಮನೆಗೆ ಸೇರಿರ್ತಾರೆ. ಅಲ್ಲಿ ಸೂರಜ್ ಬಂದಿರ್ತಾನೆ ಅಂತ ನಾವು ಬಂದ್ವಿ, ಆದ್ರೆ ಸೂರಜ್ ಕಾಣ್ತಾ ಇಲ್ವಲ್ಲೋ. ಕಾಂತಮ್ಮ, ಇಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂದಮೇಲೆ ಖಂಡಿತ ಸೂರಜ್ ಇಲ್ಲೇ ಇರ್ತಾರೆ. ಆದ್ರೆ ಕಾಣ್ತಿಲ್ಲ. ನಾವು ಮಾತ್ರ ಕಾಂತಮ್ಮ ಸೂರಜ್ ಸಿಗೋವರೆಗೂ ಇಲ್ಲಿಂದ ಕದಲೋದೇ ಬೇಡ. ಗಿರಗಿಟ್ಲೆ ಆಡೋ ಮನಸ್ಸು, ಗಿರಗಿರತಿ ಹೊಡೆಯೋ ವಯಸ್ಸು, ಹೊಡೆಯೋ ವಯಸ್ಸು, ಕಣ್ತುಂಬ ಬಣ್ಣದ ಕನಸು, ನನಸಾದ್ರೆ ಬದುಕೆ ಸೊಗಸು, ಮೇಘ ಮಯೂರಿ, ಮೇಘ ಮಯೂರಿ. ಬಂದ್ರು ಬಂದ್ರು ಬಂದ್ರು, ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಮ್ಮ ಬರ್ಲಿಲ್ಲಮ್ಮ? ಇಲ್ಲ ಅತ್ತೆ, ಹಬ್ಬ ಅಲ್ವಾ, ತುಂಬಾ ಕೆಲಸ ಆಯ್ತು, ಬರಕ್ಕಾಗ್ಲಿಲ್ಲ. ಅಯ್ಯೋ ಬಿಡಮ್ಮ, ನಿಮ್ಮಪ್ಪ ಅಡ್ಬಾಯ್ ಹಾಕಿರ್ತಾನೆ, ಅದಕ್ಕೆ ಅವಳು ಹೆದರ್ಕೊಂಡು ಬಂದಿರಲ್ಲ. ಸೂರ್ಯರೇ, ಅವತ್ತು ಇವ್ರ ಡ್ಯಾನ್ಸ್ ಪ್ರೋಗ್ರಾಮ್ ತಾನೇ ನೀವು ಹೋಗಿದ್ದು? ಮಯೂರಿ ಅಂತ ತುಂಬಾ ಒಳ್ಳೆ ಡ್ಯಾನ್ಸರ್ಸ್ ಇವರು. ಥ್ಯಾಂಕ್ ಯು ಅಣ್ಣ. ಇಲ್ಲಿಗೆ ಬರಕ್ ತುಂಬಾ ಸಂಕೋಚ ಪಟ್ಕೊಂಡು ನಾನೇ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಯಾಕಮ್ಮ ಮಯೂರಿ, ನಮ್ಮನೆಗೆ ಬರೋದಕ್ಕೆ ಸಂಕೋಚನ? ನಮ್ಮನೆ ಒಂಥರ ಓಪನ್ ಹೌಸ್ ಇದ್ದಾಗೆ, ಯಾವಾಗ್ಲೂ ಬಾಗ್ಲು ತೆಗ್ದೇ ಇರುತ್ತೆ. ಅದು ಹಬ್ಬ ಹರಿದಿನ ಆದಾಗ ನಾವೆಲ್ಲರೂ ಜೊತೆಗೆ ಕೂಡಿ ಸಂಭ್ರಮ ಆಚರಿಸ್ಬೇಕು ಅಂತ ಇರುತ್ತೆ. ದಟ್ಸ್ ಅ ಫ್ಯಾಮಿಲಿ ರೂಲ್ಸ್. ನಮ್ಮನೆಗೂ ಬರ್ಬೋದು ಮೇಘ ಮಯೂರಿ ಅವರು. ಸಾವಿತ್ರಿ ಇಲ್ದಾಗ ಏಳ್ ಕಳಿಸ್ತೀನಿ. ನಮ್ಮನೆ ಬಾಗ್ಲು ಯಾವಾಗ್ಲೂ ತೆರೆದಿರುತ್ತೆ. ಒಳ್ಳೆ ಲೋಕಲ್ ತರ ಆಡ್ತಿರಲ್ಲ, ಡೈರೆಕ್ಟ್ ಆಗಿ ಹಾಗೆ ಹೇಳ್ತಾರ? ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ ಜೊತೆ ಯಾರು ಬಂದಿದ್ದಾರೆ ನೋಡಿ, ಚಾರು ಅಂಡ್ ಜಯಂತ್. ವೈದ್ರಿ, ಯಾಕಮ್ಮ ಹೀಗಿದೆಯಾ? ತುಂಬಾ ಸ್ವರ್ಗೋದಾಗ ಕಾಣಿಸ್ತಾ ಇದೆಯಲ್ಲ. ಆದ್ರೂ ಹೇರ್ ಸ್ಟೈಲ್ ಬ್ಯೂಟಿಫುಲ್. ಥ್ಯಾಂಕ್ ಯು ಅಂಕಲ್. ಅಂಕಲ್ ನನ್ಗೆ ನೀವಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನೀವು ನಂತರನೇ ಸ್ಟ್ರೇಟ್ ಫಾರ್ವರ್ಡ್. ಇಷ್ಟ ಅಂದಿದ್ದು ಓಕೆ, ಅಣ್ಣ ಅಂದಿದ್ದು ಯಾಕೆ? ನಾವಿಲ್ಲಿಗೆ ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾವಿಲ್ಲಿಗೆ ಬರ್ದೇ ಹೋಗಿದ್ರೆ ಎಲ್ಲಾ ಫನ್ನು ಮಿಸ್ ಮಾಡ್ಕೋತಿದ್ವಿ. ಫಸ್ಟ್ ಪೂಜೆ ಮುಗಿಲಿ, ಆಮೇಲೆ ಫನ್ನು. ಮಯೂರಿ, ಎಲ್ಲ ಹೆಣ್ಣಲ್ಲೂ ತಾಯಿ ಅನ್ನೋಳೊಬ್ಳು ಇರ್ತಾಳೆ. ನಿನ್ನಂತ ಮಗು ನೋಡಿದಾಗ ಅದು
ನೀನು ನನ್ನ ಮಗಳಿದ್ದಾಗಮ್ಮ. ಕಳ್ಕೊಂಡವ್ರ ದುಃಖ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಆಚರಿಸೋಣ. ಹಬ್ಬದ ದಿನ ಯಾರಾದ್ರೂ ಕಣ್ಣೀರ್ ಇಡ್ತಾರ? ಏನಿದು ಅಣ್ಣ ಅಂತ ಕರೀತೀರಾ ತಾನೆ, ಮತ್ ಕಣ್ಣೀರ್ ಉಳಿಸ್ಕೊಳ್ಳಿ. ಇವತ್ತು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಮ್ಮ, ಬಾಲಿವುಡ್ ನಂಬರು. ಚೆನ್ನಾಗ್ ಮಾಡ್ಬೇಕು. ಅಣ್ಣ ಅದೆಲ್ಲ ಇರ್ಲಿ, ಮೊದ್ಲು ನೀವೆಲ್ಲ ಬೇವು ಬೆಲ್ಲ ತಗೊಳ್ಳಿ. ಮೇಘ, ಬೇವು ಬೆಲ್ಲದ ತರ ಕಷ್ಟ ಸುಖನು ಸಮವಾಗಿ ಸ್ವೀಕರಿಸ್ಬೇಕು. ಬೇಡ ಅಂದ್ರೂ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಅದರಿಂದ ಓಡ್ ಹೋಗದೆ ದಿಟ್ಟವಾಗಿ ನಿಂತು ಎದುರಿಸ್ಬೇಕು ಅಲ್ವಾ ಆರ್ತಿ ಅಕ್ಕ? ಹೌದು ಸಾವಿತ್ರಿ. ಇವತ್ತು ಪದ್ದು ವಿಟ್ಲ ಬಂದು ಆದಿತ್ಯಗೂ ಸಾಕ್ಷಿಗೂ ಎಣ್ಣೆ ಸ್ನಾನ ಮಾಡಿಸಿದ್ರು. ಆಮೇಲೆ ಪಾರ್ವತಿ ವೇದ ಬಂದು ಹೂವು ಮಾವಿನೆಲೆ ಕಟ್ಟಿದ್ರು. ಈಗ ಮೇಘ ಮಯೂರಿ ಬೇವು ಬೆಲ್ಲನ ಹಂಚ್ತಾ ಇದ್ದಾರೆ. ಸೊ ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಯುಗಾದಿ ಹಬ್ಬನ ಆಚರಿಸೋಣ. ಏನಂತೀರಾ? ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಬಾ. ಸ್ವಸ್ತಿ ಶ್ರೀ ಶ್ರೀ ಜಯರಾಮ ಸಂವತ್ಸರ ಬಹಳ ಸುಭಿಕ್ಷವಾಗಿರುತ್ತೆ. ಮಳೆ, ಬಿಸಿಲು, ಗುಡುಗು, ಸಿಡ್ಲು ಎಲ್ಲ ಅವರಿಗೆ ಬೇಕಾದಾಗ ಆಗುತ್ತೆ. ಆದ್ರೆ ಯಾರಿಗೆ ಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಲ್ವೇ? ಮಳೆಗೆ ಬೇಕಾದಾಗ ಮಳೆ ಆಗುತ್ತೆ, ಬಿಸಿಲಿಗೆ ಬೇಕಾದಾಗ ಬಿಸಿಲಾಗುತ್ತೆ. ಹೀಗೆ ನೋಡಿ, ಕಾಲ ಕೆಡ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಆದ್ರೆ ಬೆಳೆ ಮಾತ್ರ ಸಮೃದ್ಧಿಯಾಗುತ್ತೆ, ತಿನ್ನೋದಕ್ಕಾಗಲ್ಲ. ಹೆದರಿಸ್ಬೇಡಿ ನಂಜುಂಡೇನವ್ರೆ. ಯಾಕೆ ಹೆದರ್ಕೊಳ್ತಾ ಇದ್ದೀರಿ? ಬಿಡಿ ಹೋಗ್ಲಿ, ಅದು ನಮ್ ಕೈ ಮೀರಿದ್ದು. ಸರಿ, ಈಗ ರಾಶಿ ಫಲ ನೋಡೋಣ. ಕನ್ಯಾ ರಾಶಿ ಹೆಂಗೈತೆ? ಚೆನ್ನಾಗೈತೆ. ಒಂದು ನಿಮಿಷ. ಈ ರಾಶಿ ಹೇಳೋ ಪ್ರಕಾರ ಈ ಬಾರಿ ನಿಮ್ಮ ಬೆನ್ನಿ ಹಿಂದೆ ರಾಶಿ ರಾಶಿ ಕನ್ಯೆಯರು ಬೀಳ್ತಾರೆ. ಆದರೆ ಆ ಬೀಳುವ ರಾಶಿ ರಾಶಿ ಕನ್ಯೆಯರಿಗೆಲ್ಲ ನೀವು ಅಣ್ಣನಾಗಿ ಅವರಿಗೆ ಬೆಂಬಲಿಗರಾಗ. ನಂದು ಹೇಳಿ ಸರ್. ಮಕರ. ಈಗಾಗ್ಲೇ ಆಗಿರ್ಬೇಕಲ್ಲ? ಏನು ಬಕರ? ನಾನು ಟಿವಿ ಸ್ಟೇಷನ್ಗೆ ಫೋನ್ ಮಾಡಿದ್ದೆ. ಈ ವರ್ಷ ನನ್ನ ರಾಶಿ ಅವ್ರಿಗೆ ಧನಲಾಭ ಇದೆಯಂತೆ. ಸಾವಧಾನ ಸಾವಧಾನ. ಏನ್ ರಾಶಿ? ವೃಶ್ಚಿಕ. ವೃಶ್ಚಿಕ. ಕರೆಕ್ಟ್ ಕರೆಕ್ಟ್. ಧನ ಧನ ಧನ. ಅದು ಧನ ಅಲ್ಲ, ದನ. ಓ ಮೈ ಗಾಡ್, ಹೌದಾ? ದನ ಇಟ್ಕೊಂಡು ನಾನೇನ್ ಮಾಡ್ಲಿ? ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡು. ನನ್ ರಾಶಿ ಬಗ್ಗೆನೂ ಹೇಳ್ತೀರಾ? ಖಂಡಿತ ಹೇಳ್ತೀರಮ್ಮ. ಯಾವ ರಾಶಿ ನಿಮ್ದು? ಮೀನ ರಾಶಿ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ದಿವ್ಯವಾದ ರಾಶಿ ನಿಮ್ದು. ಹೌದಾ? ನೀವು ಅಂದುಕೊಂಡ ಕಾರ್ಯ ಸಿದ್ಧಿ ಆಗದೆ ಇದ್ರು ಲೋಕ ಕಲ್ಯಾಣ ಅಂತ ಇದೆ. ಇದು ಹೇಗ್ ಸಾಧ್ಯ? ಅವಳು ಕಾರ್ಯ ಸಿದ್ಧಿ ಆಗದೆ ಇದ್ರೆ ಈ ಜಗತ್ತಿಗೆ ಒಳ್ಳೇದು ಬಿಡಿ. ಬುದ್ಧಿ ಬುದ್ಧಿ, ನನ್ ರಾಶಿ ಹೆಂಗೈತೆ ಹೊಸಿ ನೋಡಿ ಹೇಳ್ತೀರಾ? ನಿಮ್ ರಾಶಿ ಯಾವುದು? ಸಿಂಹ ರಾಶಿ. ಬಹಳ ಜೋರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಮ್ಗೆಲ್ರಿಗೂ ಭೂರಿ ಭೋಜನ, ಲಾಡು ಊಟ. ಯಾವ ಸಂಭ್ರಮಕ್ಕ? ಲಗ್ನ ಭಾಗ್ಯ ಅಂತ ಇದೆ. ಬೇಡ ಬುದ್ಧಿ ಬೇಡ, ಒಂದೇ ಲಗ್ನ ಸಾಕು. ನಂಜುಂಡಯ್ಯನವ್ರೆ, ನನ್ ಮಗ ಸೊಸೆ ಅವ್ರದ್ದು ರಾಶಿ ಫಲ ನೋಡಿ ಹೇಳ್ಬೇಕಿತ್ತಲ್ಲ. ಧಾರಾಳವಾಗಿ ಹೇಳ್ತೀನಮ್ಮ, ಯೋಚನೆ ಮಾಡ್ಬಿಡಿ. ಹೇಳ ಮಾರ್ತಿ, ನಿನ್ ರಾಶಿ ಯಾವುದು? ಮೇಷರಾಶಿ ಅಂಕಲ್. ಮೇಷರಾಶಿ. ಅಬ್ಬಬ್ಬಬ್ಬಬ್ಬ, ಆಹಾ. ಗೃಹ ಶಾಂತಿ ಲಭ್ಯ, ಸಕಲ ಕಾರ್ಯ ಸಿದ್ಧಿ ಅಂತ ಇದೆ. ಸದ್ಯ ಈ ಸರ್ತಿ ಆದ್ರೂ ಅವಳಿಗಿರೋ ಕಷ್ಟಗಳೆಲ್ಲ ತೊಲಗಿ ಒಳ್ಳೆ ನೆಮ್ಮದಿ ಸಿಕ್ಕಿದ್ರೆ ಸಾಕಾಗಿದೆ ನಮ್ಗೆ. ಖಂಡಿತ ಸಿಗುತ್ತಮ್ಮ, ಯೋಚನೆ ಮಾಡ್ಬಿಡಿ. ಹೇಳಪ್ಪ ಸೂರ್ಯ, ನಿನ್ ರಾಶಿ ಯಾವುದು? ತುಲಾ ರಾಶಿ. ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಸಮತೋಲನ, ಸಂಸಾರ ಸುಖ. ನೀನು ಕೈ ಇಟ್ಟ ಕೆಲಸ ಎಲ್ಲ ಸರಾಗಿ ನಡೆಯುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗ ನಾನೇನ್ ಕೊಡ್ತಾ ಇದ್ದೀನಪ್ಪ, ಕೊಡೋ ನಾನು ನಿನ್ ರಾಶಿ ಫಲ ಹಾಗೆ ಹೇಳ್ತಾ ಇದ್ದೆ. ನಂಬಲ್ಲ ಅಂತ ಹೇಳ್ತಾ ಇದ್ರಿ. ನೀವ್ ನಂಬಿದ್ದನ್ನ ನಾನು ನಂಬ್ತೀನಿ. ಈ ಹೊಸ ವರ್ಷನ ಹೊಸ ರೀತಿನಲ್ಲಿ ಹೊಸ ಹುಮ್ಮಸ್ನಿಂದ ನಿಮ್ಮನೆಯಲ್ಲಿ ಆಚರಿಸ್ತಾ ಇದೀವಿ ಅಂತ ನಮಗೆ ತುಂಬಾನೇ ಖುಷಿಯಾಗಿದೆ. ಇನ್ ಮುಂದೆ ನಮ್ಮೆಲ್ಲರ ಜೀವನನೂ
ಆರ್ತಿ ಸೂರ್ಯನ್ ಥರನೇ ಇರ್ಲಿ ಅಂತ ಆ ದೇವರಲ್ಲಿ ಆಶಿಸೋಣ. ಆರ್ತಿ, ಸಾವಿತ್ರಿ, ಪೂಜೆ ಮಾಡ್ರಮ್ಮ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಎಲ್ರ ಬದುಕಿನಲ್ಲೂ ಸುಖ ದುಃಖ ಇದ್ದೇ ಇರುತ್ತೆ. ಎರಡನ್ನೂ ಒಂದೇ ರೀತಿ ಸ್ವೀಕರಿಸಿ ಬದುಕಿನ ಬಗ್ಗೆ ಶ್ರದ್ಧೆ ಆಸಕ್ತಿ ಕಳ್ಕೋಬಾರ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಬೇವು ಬೆಲ್ಲ ತಿನ್ನಿ. ಸುಖ ಬಂದಾಗ ಹಿಗ್ಗದೆ, ದುಃಖ ಆದಾಗ ಕುಗ್ಗದೆ, ಯಾವುದು ಶಾಶ್ವತ ಅಲ್ಲ ಅನ್ನೋ ತಿಳುವಳಿಕೆಯಲ್ಲಿ ಎಲ್ಲರ ಸುಖ ಶಾಂತಿ ನೆಮ್ಮದಿ ನಿರಂತರವಾಗಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಬೇವು ಬೆಲ್ಲನ ಸ್ವೀಕರಿಸಿ. ಹಾಯ್ ಸುಂದರ್. ಏನ್ ಕಾಂತಮ್ಮ, ನೀವಾದ್ರೂ ಹೇಳುತ್ತಾನೆ, ಈ ಯುಗಾದಿ ಕೂಡ ನಮ್ಮ ಬದುಕಿನ ಥರನೇ. ವರ್ಷ ಕಳೀತಿದ್ದ ಹಾಗೆ ಹೊಸ ಯುಗಾದಿ ಪ್ರಕೃತಿಯ ಎಲ್ಲದಕ್ಕೂ ಬರುತ್ತೆ. ಹೊಸ ಚಿಗುರು, ಹೊಸ ಹೂವು. ಆದರೆ ನಮ್ಗೆ ಹಾಗಲ್ಲ. ನಮಗಿರೋದು ಒಂದೇ ಜನ್ಮ, ಒಂದೇ ಬದುಕು. ನಮ್ಮ ಆಸೆಗಳನ್ನ ನಾವೇ ಪೂರೈಸ್ಕೋಬೇಕು, ನಮ್ಮ ಕಷ್ಟಗಳನ್ನ ನಾವೇ ಕಳ್ಕೋಬೇಕು. ಒಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ಬದುಕಿದ್ರೆ ಸಾಕು. ಎಲ್ರೂ ಖುಷಿಯಾಗಿರಿ, ಖುಷಿನ ಎಲ್ರಿಗೂ ಹಂಚಿ. ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾಪಿ ಯುಗಾದಿ. ನಮಸ್ಕಾರ ಕಟ್ರಪ್ಪ. ನಮಸ್ಕಾರ. ಸತ್ಯ, ಏನ್ ಸಾವಿತ್ರಿ ಈ ಟೈಮಾಗೂ ಬೇಕಾಯ್ತು? ಅದೆಲ್ಲ ಆಮೇಲೆ ಇಟ್ಕೊಳ್ಳೋಣ. ಅದಲ್ಲ, ಯುಗಾದಿ ಶುಭಾಶಯ ಹೇಳಿ. ಓ ಅಮ್ಮ ತಂಗೇಳು. ಪಂಚೆ ಇಳಿಸಿ. ನಿನ್ ಜಡೆ ಇಳ್ಸೋ. ಸಮಸ್ತ ಜೀ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಚೇಂಜ್ ಆಗಿದಾರಲ್ಲ, ಎಷ್ಟು ಕೆಲಸ, ಎಷ್ಟು ಜವಾಬ್ದಾರಿ. ಏನಾದ್ರೂ ಸಿಗುತ್ತೆ ಅಂದಾಗ ಇನ್ನೇನಾದ್ರೂ ಕಳ್ಕೋಬೇಕಾಗತ್ತೆ. ಸಿಗೋದ್ ಎಷ್ಟು ಅಂತ ಲೆಕ್ಕ ಹಾಕಿ ಜನ ಬದಲಾಗ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಶಕ್ಕು. ಇಂಥ ಸಂಪತ್ತು, ಇಂಥ ಸೌಭಾಗ್ಯ ಸಿಗುತ್ತೆ, ಅದು ಗಂಡ ಬಿಟ್ಟೊಳಗೆ ಅಂದ್ರೆ ಹೇಗ್ ಬೇಕಾದ್ರೂ ಬದಲಾಗ್ತಾರೆ. ಹಾಗ್ಯಾಕೆ ಹೇಳ್ತೀರಾ? ಆರ್ತಿ ಈ ವಂಶನ ಬೆಳಗೋ ಕುಡಿ ಕೊಟ್ಟಿದ್ದಾಳೆ. ಅದಕ್ಕೇನಮ್ಮ, ಮದ್ವೆ ಆದ್ರೆ ಯಾವ ಹೆಂಡತಿ ಬೇಕಾದ್ರೂ ಕೊಡ್ತಾಳೆ. ಹಾಗೆ ಹೇಳ್ಬಿಡ ಅಲ್ಯ. ಇಷ್ಟೆಲ್ಲ ವಹಿಸ್ಕೊಂಡ್ ಮಾತಾಡ್ತಿದ್ದಾಳಲ್ಲ ಈ ಸಾವಿತ್ರಿ. ಇಂಥವಳು ಕಟ್ಕೊಂಡ್ರೆ ವಂಶದ ಕುಡಿ ಹೇಗ್ ಬರುತ್ತೆ ಹೇಳು? ಹೌದಾ? ಯಾಕಮ್ಮ ಸಾವಿತ್ರಿ, ನಿನಗ್ ಮಕ್ಳೇ ಆಗಲ್ವಂತ? ಅತ್ತೆ, ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತೀರಾ? ಸತ್ಯನ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ. ಚೆನ್ನಾಗಿರ್ದೆ ಏನ್ ಮಾಡ್ತಾರೆ? ಈಗ ನಮ್ ಸೂರ್ಯನೇ ಇಲ್ವಾ? ಇಂತ ಹೆಣ್ಮಕ್ಳು ಚೆನ್ನಾಗ್ ಮರಳು ಮಾಡಿ ಗಂಡಸರ್ನ ಕಿರುಬೆರಳಲ್ಲಿ ಆಡಿಸ್ತಾರೆ. ಸಾಕು ಸುಮ್ನಿರಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಎಷ್ಟ್ ಜಾಸ್ತಿ ಮಾತಾಡ್ತಾ ಇದ್ದೀರಾ ನೀವು. ನನ್ನ ಸೊಸೆ ಸಾವಿತ್ರಿ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಏನ್ ಗೊತ್ತಿದೆ ನಿಮ್ಗಳ ಬಗ್ಗೆ? ನನ್ನ ಸೊಸೆ ಸಾವಿತ್ರಿ ನನ್ ಮನೆಗ್ ಬಂದ್ಮೇಲೆನೆ ನಮ್ದು ಒಂದು ಮನೆ ಅಂತ ಆಗಿದ್ದು. ನನಗ್ ಸೌಭಾಗ್ಯ ತಂದ್ಕೊಟ್ಟೋಳೆ ಸಾವಿತ್ರಿ. ನೋಡಿದ್ಯಾ ಶಕ್ಕು, ಈಗಿನ ಕಾಲದ ಹೆಣ್ಮಕ್ಳು ಎಲ್ಲರನ್ನೂ ಹೇಗ್ ಬುಟ್ಟಿಗೆ ಹಾಕೋತಾರೆ ಅಂತ. ಸಾಕು ನಿಲ್ಲಿಸ್ತೀರಾ? ದೊಡ್ಡವರು ಅಂತ ಹೇಳ್ಕೊತೀರಾ, ಸಣ್ಣ ಬುದ್ಧಿ ತೋರಿಸ್ತೀರಲ್ಲ. ಸುಮ್ಮನೆ ಕೂತ್ಕೊಳೆ. ನಿನ್ಗೇನ್ ಮದ್ವೆ ಮಕ್ಳು ಎಲ್ಲ ಆಗಿದ್ಯಾ? ಅಹಲ್ಯ, ಇಂಥವ್ರತ್ರ ಎಂತ ಮಾತು. ತಂಪಿಗೆ ನಿಂಬೆಹಣ್ಣು ಸರ್ಬತ್ ಮಾಡ್ಕೊಂಡು ಕುಡಿಯಡ ಬಾ. ಕರೆಕ್ಟ್ ಆಗಿ ಹೇಳ್ತೀನಿ. ಸಾವಿತ್ರಿ, ಹಬ್ಬಕ್ಕಿಂತ ಮನೆ ಕರೆದು ಎಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಐ ಆಮ್ ಸಾರಿ ಕಣೆ. ನೀವ್ ಯಾಕೆ ಕ್ಷಮೆ ಕೇಳ್ತೀರಾಕ? ನೀವ್ ಆ ಮಾತುಗಳನ್ನ ಆಡಿದ್ದು, ಎಲ್ರ ಜವಾಬ್ದಾರಿನೂ ನೀವ್ ಯಾಕೆ ತಗೋತೀರಾ? ಹಾಗಲ್ಲ ಸಾವಿತ್ರಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಬಯಸಿದವರಿಗೆ ಯಾಕೆ ನೋವು ಕೊಡ್ತಾರೆ? ನನ್ನ ಒಬ್ಳಿಗೆ ಅವ್ರು ಅಂದಿದ್ದು, ನಿಮಗೂ ಹೇಗನ್ಬಿಟ್ರು ನೋಡಿ. ಎಲ್ಲ ನನ್ನಿಂದನೇ ಆಗಿದ್ದು. ನಾನೇ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಹೋಗ್ಲಿ ಬಿಡು, ನಮ್ಮ ಜಾತಕನೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಹಾಯ್ ಸಿಸ್ಟರ್ಸ್. ಮಯೂರಿ, ನಿಮ್ಗೆ ಈ ಔಟ್ಫಿಟ್ಗಿಂತ ವೆಸ್ಟರ್ನ್ ಔಟ್ಫಿಟ್ ಕರೆಕ್ಟಾಗಿ ಸೂಟ್ ಆಗುತ್ತೆ.
ಹೌದು ಸೂಪರ್ ಆಗಿರುತ್ತೆ. ಏನ್ ಗೊತ್ತಾ ಹಾಯ್ ಪಕ್ಕಕ್ಕೆ ಬರ್ತೀರಾ? ಮೇಘ ಅವರೇ, ನೀವು ಯಾಕೆ ಯಾವಾಗಲೂ ಆಕಾಶ ತಲೆ ಮ್ಯಾಗ ಬಿದ್ದವ್ರ ಥರ ನಿಂತಿರ್ತೀರಾ? ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಹೌದಾ? ಅದು ನಮ್ಮಪ್ಪ. ಅಪ್ಪನಾ? ಅಯ್ಯ, ಇಂಥ ಸ್ಮಾರ್ಟ್ ಬಾಯ್ ಎದುರುಗಡೆ ನಿಂತಿರ್ಬೇಕಾರೆ ಅಪ್ಪ ಅಂತ ಅಪ್ಪನ ಕರೀತಾರಾ? ಮತ್ತಿನ್ಯಾರನ್ನ ಕರಿಬೇಕು? ಅಯ್ಯೋ, ಅದಕ್ಕೆ ಬನ್ನಿ, ನಾ ಹೇಳ್ಕೊಡ್ತೀನಿ. ಬ್ರದರ್ಸ್, ಏನ್ರಪ್ಪ ಇಷ್ಟೊಂದು ಜೋಶಲ್ಲಿದ್ದೀರಾ? ಅಲ್ಲಿ ನೀವೇ ದೇವರು ಅಂತ ನಂಬ್ಕೊಂಡಿರೋರ್ ಕಣ್ಣಲ್ಲಿ ನೀರಿದೆ. ಅವರು ನಿಮ್ಗಾಗಿ ಬದುಕ್ತಾರೆ, ನೀವೇ ಬದುಕು ಅಂದ್ಕೊಂಡಿರ್ತಾರೆ. ಒಂದು ಮನೆ ಕಟ್ಟೋದಿಕ್ಕೆ ಮನ್ಸುಗಳನ್ನ ಕಟ್ತಾರೆ, ಆ ಮನಸ್ಸಿಗೆ ಮುದ ಕೊಡೋದಕ್ಕೆ ಹಾತೊರಿತಿರ್ತಾರೆ. ಅಂಥವ್ರ ಮನಸ್ಸು ನೋವಾರ್ದಲ್ವಾ? ಏನ್ ಹೇಳ್ತಾ ಇರಾ ಸರ್ ನೀವು? ಹೌದು, ಆರ್ತಿ ಮತ್ತೆ ಸಾವಿತ್ರಿ ಬೇಜಾರು ಮಾಡ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಬಾಮೈದ ನೋಡ್ತಾ ಇರೋ, ಇನ್ನೊಂದು 5 ನಿಮಿಷದಾಗೆ ಅವ್ರನ್ನ ಕಿಲ ಅಂತ ನಗಿಸ್ಲಿಲ್ಲ ಅಂದ್ರೆ ನಮ್ಮ ಹೆಸರನ್ನೇ ಚೇಂಜ್ ಮಾಡ್ಕೋತೀವಿ. ಅಂತೂ ಇಂತೂ ಯುಗಾದಿ ಹಬ್ಬಕ್ಕೆ ಈ ಸೂರಜ್ನ ಹಿಡಿದಾಕಿದ್ದೀನಿ. ನಾನು ನಿಮ್ಮ ಸುಂದ್ರಿ. ನಾನು ಸೂರಜ್. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಮ್ಮ ಯಾಕೆ ಸಪ್ಪಕ್ಕಿದ್ದೀರಾ? ಮಾತಾಡಿ ಅಮ್ಮ. ನನಗೆ ಮಾತಾಡಕ್ ನೋಡಿಲ್ಲ ಪುಟ್ಟ, ನೀವಿಬ್ರು ಆಟ ಆಡ್ಕೊಳ್ಳಿ. ಸ್ಮೃತಿ ಅಂದ್ರೆ ಸಾಕ್ಷಿ. ನಾವು ಹಬ್ಬನ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗೊತ್ತಾ? ನೀವು ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹಂಗಂದ್ರೆ ನಿಮ್ಮೆಲ್ರಿಗೂ ಹ್ಯಾಪಿ ಯುಗಾದಿ.
ಯುಗಾದಿ ಹಬ್ಬದ